ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ವಾಸ್ತು ಬಗ್ಗೆ ಕೆಲವು ಬೇಸಿಕ್ ನಾಲೆಡ್ಜು ಜ್ಞಾನವನ್ನು ನಿಮ್ಮೊಂದಿಗೆ ನನಗೊತ್ತಿರೋದನ್ನು ಹಂಚ್ಕೊಳ್ತಾ ಬಂದಿದ್ದೀನಿ. ವಾಸ್ತು ಅಂದ್ರೇನು? ವಾಸ್ತು ಅಂದರೆ ಗಾಳಿ ನೀರು ಬೆಳಕು ಮೂರು ಚೆನ್ನಾಗಿದ್ರೋ ವಾಸ್ತು. ಯಾವ ಮನೆ ಯಾವ ಕಟ್ಟಡಕ್ಕೆ ಒಳ್ಳೆ ನೀರು ಬರ್ತದೋ ಆ ಮನೆಯಲ್ಲಿ ಆ ಜಾಗದಲ್ಲಿ ಸೂರ್ಯನ ಬೆಳಕು ಚೆನ್ನಾಗಿ ಒಳಗೆ ಬರಬೇಕು. ಗಾಳಿ ಮನೆ ಒಳಗೆ ಚೆನ್ನಾಗಿ ಬಂದರೆ 100ಕ್ಕೆ 75% ವಾಸ್ತು ದೋಷ ಮುಗೀತು ಅಂತ ಅರ್ಥ. ವಾಸ್ತು ದೋಷನೇ ಇಲ್ಲ ನಮ್ಮ ಪ್ರಕಾರ. ನಾವು ಯಾವ ಜಾಗದಲ್ಲಿ ಏನು ಕಟ್ತೀವೋ ಆ ಕಟ್ಟಕ್ಕೆ ಮುಂಚೆ ಭೂಮಿನ ಪರೀಕ್ಷೆ ಮಾಡಬೇಕು ಅಂತ ಹೇಳಿದೆ. ಯಾವ ಜಾತಿದು ಭೂಮಿ ಅಂತೇಳಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವೆರೈಟಿ ಭೂಮಿ ಈ ಭೂಮಿಯಲ್ಲಿದೆ. ಈ ಭೂಮಿಯನ್ನು ಗ್ರಹದಲ್ಲಿ, ಈ ಭೂಮಿಯನ್ನು ಬ್ರಹ್ಮಾಂಡದಲ್ಲಿ ಭಗವಂತ 4 ವೆರೈಟಿ ಭೂಮಿನ ಸೃಷ್ಟಿ ಮಾಡಿದೆ. ಬಿಳಿ ಬಣ್ಣದ ಭೂಮಿ ಅದು ಬ್ರಾಹ್ಮಣ ಭೂಮಿ ಅಂತ ಕರೀತಾರೆ. ಅದು ಮೂಸರು ಘಮ್ ಅಂತ ಸುಗಂಧ ವಾಸನೆ ಬರುತ್ತೆ. ಆ ಮಣ್ಣನ್ನು ಸ್ವಲ್ಪ ತಗೊಂಡು ಒಂಚೂರು ಟೇಸ್ಟ್ ನೋಡಿದ್ರೆ ಸಿಹಿ ಸಿಹಿ ಇರ್ತದೆ ಬ್ರಾಹ್ಮಣ. ಅಂಥದ್ರಲ್ಲಿ ಮನೆ ಹೆಂಗೆ ಕಟ್ಟಬೇಕು, ಸಿನಿಮಾ ಥಿಯೇಟ್ರ್ ಹೆಂಗೆ ಕಟ್ಟಬೇಕು, ಬಾರು, ರೆಸ್ಟೋರೆಂಟ್, ಚೌಟ್ರಿ ಏನೆಲ್ಲ ಕಟ್ಟಬೇಕು ಅನ್ನೋದನ್ನು, ಮಂದಿರ ಕಟ್ಟಬೇಕು, ಅದೆಲ್ಲ ನಾನು ಹೇಳಿದ್ದೀನಿ ಆಯಗಳ ಬಗ್ಗೆ. 2ನೇ ವೆರೈಟಿ ಭೂಮಿ ಅಂತಂದರೆ ಕ್ಷತ್ರಿಯ ವರ್ಣ. ನೋಡಿದ ತಕ್ಷಣ ಮಣ್ಣು ಕೆಂಪಗಿರ್ತದೆ, ರಕ್ತದ ಬಣ್ಣ. ಅದು ಕೆಮ್ಮಣ್ಣು ಅಂತ ಆಡೋ ಭಾಷೆಯಲ್ಲಿ ಕರೀತಾರೆ. ಅದು ಕ್ಷತ್ರಿಯರಿಗೆ, ಯಾರು ಕಾರ್ಪೊರೇಟ್ರು, MLA, MP, ಮಿನಿಸ್ಟ್ರುಗಳು, ಜನರನ್ನು ರಕ್ಷಣೆ ಮಾಡೋರು, ಜನನ ಆಳ್ವಿಕೆ ಮಾಡೋರು, ಜನನಾಯಕರು, ಪ್ರಜಾನಾಯಕರಿಗೆ ಕ್ಷತ್ರಿಯರು ಅಂತಾರೆ. ಅಂಥವ್ರು ಆ ಜಾಗದಲ್ಲಿ ಮನೆ, ಚೌಟ್ರಿ, ಸಿನಿಮಾ ಥಿಯೇಟ್ರು, ಬಾರ್, ರೆಸ್ಟೋರೆಂಟ್ ಹೆಂಗೆ ಕಟ್ಟಬೇಕು ಅಂತ, ಯಾವ ಆಯದಲ್ಲಿ ಕಟ್ಟಬೇಕು ಅಂತ ಎಲ್ಲ ಹೇಳಿದ್ದೀನಿ. 3ನೇ ವೆರೈಟಿ ಆ ಕ್ಷತ್ರಿಯ ಮಣ್ಣು ಕೆಂಪಿಗಿರುತ್ತೆ, ನೋಡೋ ರಕ್ತದ ಥರ ವಾಸನೆ ಬರುತ್ತೆ, ಸ್ವಲ್ಪ ಒಂಥರ ಒಗರು. ಇನ್ನೊಂದು ವೈಶ್ಯಾಸ್ ಅಂತೇಳಿ, ಯಾರು ವ್ಯಾಪಾರ ಮಾಡ್ತಾರೋ, ಉದ್ಯೋಗಕ್ಕೆ ಹೋಗಬಾರ್ದು, ಉದ್ಯೋಗಕ್ಕೆ ಹೋಗಂಗಿಲ್ಲ, ಪುರೋಹಿತ್ಯ ಮಾಡೋಂಗಿಲ್ಲ, ಬರೀ ವ್ಯಾಪಾರ ಅವ್ರದ್ದು, ಬೆಳೆಯೋದು, ವ್ಯಾಪಾರ ಮಾಡೋದು, ಸೇಲ್ ಮಾಡೋದು, ಅಂಥವ್ರು ವೈಶ್ಯಾವರ್ಣದವರು ಅಂತಾರೆ. ಆ ಥರದವ್ರದ್ದು ಭೂಮಿ ಹೆಂಗಿರ್ತದೆ ಅಂದರೆ ಹಳದಿ ಬಣ್ಣ ಇರ್ತದೆ. ಅದು ಮೂಸು ನೋಡಿದ್ರೆ ಜೇನುತುಪ್ಪ ಥರ ಸ್ಮೆಲ್ ಇರ್ತದೆ, ಸ್ವಲ್ಪ ಒಗ್ರಿರ್ತದೆ ರುಚಿ ನೋಡಿದ್ರೆ. ಅಂಥ ಜಾಗದಲ್ಲಿ ಮನೆ, ಸೈಡ್, ಆ ಥರ ಭೂಮಿನಲ್ಲಿ ಮನೆ ಅಥವಾ ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟು ಏನು ಬೇಕೋ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಹೆಂಗೆ ಮಾಡಬೇಕು, ಏನು ಆಯ ಪತ್ತೆ ಹಚ್ಚಬೇಕು ಅನ್ನೋದೆಲ್ಲ ಹೇಳಿದ್ದೆ. ಕೊನೆಯದೊಂದು ಭೂಮಿ ಶೂದ್ರ ಭೂಮಿ ಅಂತೇಳಿ. ಶೂದ್ರ ಅಂತಂದರೆ ಯಾವಾಗಲೂ ಕೂತ್ಕೊಂಡು ತಿನ್ಕೊಂಡು ಸ್ಮೋಕ್ ಮಾಡ್ಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡೋನು ಅಂಥವ್ನಿಗೆ ಕಪ್ಪು ಬಣ್ಣದ ಭೂಮಿ. ಅಂಥವ್ನು ಆ ಭೂಮಿಲೇ ಮನೆ ಕಟ್ಕೋಬೇಕು. ಅವ್ನು ಇನ್ನು ಯಾವ ಭೂಮಿಲಿ ಕಟ್ಟರೆ ಎಳಿಗೆ ಆಗಲ್ಲ. ಆ ಭೂಮಿ ಹೆಂಗಿರುತ್ತೆ, ಕಪ್ಪು ಬಣ್ಣ, ಮುಸಿದ್ರೆ ಅದು ತೊಗೊಂಡು ಮೂಸು ನೋಡಿದ್ರೆ ಒಂಥರ ಹೆಂಡ ಸರಾಯಿ ವಾಸನೆ, ಕಹಿ ಇರ್ತದೆ ಒಂಚೂರು ಟೇಸ್ಟ್ ನೋಡಿದ್ರೆ. ಇದು ಭೂಮಿ ಲಕ್ಷಣ. ಇದಂದರೆ ಮನೆ ಕಟ್ಟಕ್ಕೆ ಮುಂಚೆ ಅಥವಾ ಕಟ್ಟಾಗೋಗಿದ್ರೆ ಅಥವಾ ಯಾವುದೇ ಕಟ್ಟಡ ಕಟ್ಟಾಗಿದ್ರೆ ಇಳಿಜಾರು ತಗ್ಗಿದ್ರೆ ಏನು ದೋಷ ಇರುತ್ತೆ ಆಯಾ ದಿಕ್ಕಲ್ಲಿ, ಪೂರ್ವದಲ್ಲಿ ತಗ್ಗಿದ್ರೆ ಹೀಗೆ ತಗ್ಗುಗಳಿದ್ದಾಗ ಆಯಾ ದಿಕ್ಕಲ್ಲಿ ಹೆಂಗೆ ಫಲ ಕೊಡುತ್ತೆ ಅಂತ ಹೇಳಿದೆ. ಉಚ್ಚ ಸ್ಥಾನದಲ್ಲಿದ್ದಾಗ ಭೂಮಿ ಪೂರ್ವ ಎತ್ತರಿದ್ದರೆ, ಆಗ್ನೇಯ ಎತ್ತಿದ್ರೆ, ದಕ್ಷಿಣ ಎತ್ತರ ದಿಕ್ಕಿನಲ್ಲಿದ್ದರೆ, ನೈಋತ್ಯ ಎತ್ತರ ದಿಕ್ಕಿನಲ್ಲಿದ್ದರೆ, ಮತ್ತು ಪಶ್ಚಿಮ ಎತ್ತರ ಆಗಿದ್ದರೆ, ವಾಯುವ್ಯ ಎತ್ತರ ಆಗಿದ್ದರೆ, ಉತ್ತರ ಎತ್ತರ ಆಗಿದ್ದರೆ, ಈಶಾನ್ಯ ಎತ್ತರ ಆಗಿದ್ದು ಇದೆಲ್ಲ ತಗ್ಗಾಗಿದ್ದರೆ ಏನು ಫಲ ಕೊಡುತ್ತೆ, ಯಾಕೆ ನಾವು ಈ ಥರ ಸಫರ್ ಪಡ್ತಿದ್ದೀವಿ ಅನ್ನೋದನ್ನು ನಾನು ನಿನ್ನೆ ಮೊನ್ನೆ ಹೇಳಿಕೊಟ್ಟಿದ್ದೀನಿ. ಯಾರಿಗೆ ಜಾತಕನೇ ಇಲ್ಲ, ಆಯ ಕನ್ನಡಿಗೆ ಆಯ ತೆಗಿಬೇಕು ಅಂತಂದರೆ ಧ್ವಜಾಯ, ವೃಷಭಾಯ, ಕಾಕಾಯ, ಸಿಂಹಾಯ, ಈ ಥರ ಆಯಗಳಿವೆ, 8 ಆಯಗಳು. ಆಯ ತೆಗಿಬೇಕು ಅಂದರೆ ನಿಮ್ಮ ರಾಶಿ ನಕ್ಷತ್ರ ಬೇಕು. ರಾಶಿ ನಕ್ಷತ್ರ ಬೇಕು ಅಂದರೆ ಜಾತಕ ಇಟ್ಕೊಂಡಿರಬೇಕು. ಜಾತಕನೇ ಇಲ್ಲ ಅಂದರೆ ನೀವೀಗ ಯಾವ್ದು ಹೆಸರು ಇಟ್ಕೊಂಡಿದ್ದೀರೋ ಆ ಹೆಸರು ಮೊದಲನೇ ಅಕ್ಷರದಿಂದ ಇಂಥ ಆಯ ಇಂಥ ದಿಕ್ಕಲ್ಲಿ ಕಟ್ಕೋಬೋದು ಅನ್ನೋದನ್ನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. ಇದಿಷ್ಟು ನಾನು ಇದುವರೆಗೂ ಮಾಡಿರೋ ಒಂದು ಎಪಿಸೋಡ್ನ ಸಮ್ಮರಿ, ಸಂಕ್ಷಿಪ್ತ ವರದಿ. ಇವತ್ತಿನ ಸಂಚಿಕೆಯಲ್ಲಿ ಯಾವ ದಿಕ್ಕಿಗೆ ಡೋರ್ ಇಡಬೇಕು, ಯಾವ ದಿಕ್ಕಿಗೆ ನಾವು ಡೋರ್ ಇಡಬೇಕು, ಯಾವ ದಿಕ್ಕಿಗೆ ನಾವು ನೀರು ಬರೋಂಗೆ ಇಟ್ಕೋಬೇಕು ಅನ್ನೋ ವಿಚಾರನ ಹೇಳ್ಕೊಡ್ತೀನಿ. ಸರ್ವೇ ಸಾಮಾನ್ಯವಾಗಿ ಕೆಲವರು ಬ್ರಾಹ್ಮಣ ಭೂಮಿನಲ್ಲಿ ಬಾಡಿಗೆಗಿರ್ತಾರೆ, ಲೀಸ್ಗಿರ್ತಾರೆ. ಇಲ್ಲಿ ಜಾತಿ ಹೇಳ್ತಾ ಇಲ್ಲ ನಾನು, ವರ್ಣ. ಕ್ಷತ್ರಿಯ ಭೂಮಿ ಮೇಲೆ ಮನೆ ಕಟ್ಟಿರ್ತಾರೆ, ಲಾಡ್ಜ್ ಇರುತ್ತೆ, ಅಲ್ಲೋಗಿರ್ತಾರೆ, ವಾಸ ಇರ್ತಾರೆ. ವೈಶ್ಯಾಸ್ ಭೂಮಿನಲ್ಲಿ ಮನೆ ಬಾಡಿಗೆಗೋ ಲೀಸ್ಗೋ ಇರ್ತಾರೆ, ಅಥವಾ ಏನೋ ಕಟ್ಟಡದಲ್ಲಿ ವಾಸ ಮಾಡ್ತಿರ್ತಾರೆ. ಅದು ಕಮರ್ಷಿಯಲ್ ಬಿಲ್ಡಿಂಗ್ ಇರ್ಬೋದು,
ಆಡಿಟೋರಿಯಮೇ ಇರ್ಬೋದು, ಚೌಟ್ರಿನೇ ಇರ್ಬೋದು. ಶೂದ್ರ ಭೂಮಿ, ಶೂದ್ರರು ಆ ಭೂಮಿನಲ್ಲಿ ಮನೆಯನ್ನು ಕಟ್ಟಿರ್ತಾರೆ, ಬಾಡಿಗೆಗೆ ಅಂತ ಮನೆ ಬಿಟ್ಟಿರ್ತಾರೆ. ಆ ಜಾಗದಲ್ಲಿ ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟ್ ಏನೋ ಒಂದು ಕಟ್ಟಡ, ಒಂದು ಬದುಕಿಗೆ ಏನೋ ಒಂದು ಕಟ್ಕೊಂಡಿರ್ತಾರೆ. ಯಾವ ಯಾವ ದಿಕ್ಕಿಗೆ ಬಾಗಿಲಿಟ್ಟರೆ ಭಾಳ ಒಳ್ಳೆಯದು ಅಂತ ಹೇಳಿ ಮನೆ ಏನೋ ಕಟ್ಬಿಟ್ಟಿರ್ತಾರೆ, ದಿಕ್ಕಿಗೆ ಬಾಗಿಲಿಡಬೇಕು. ಯಾವ ಥರ ಬಾಗಿಲಿಟ್ರೆ ಆ ಬಾಗಿಲಿಂದ ಗಾಳಿ ಬೆಳಕು ಬಂದರೆ ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲೂ ಇವತ್ತಿನ ಒಂದು ಮಾಡರ್ನ್ ಟೆಕ್ನಾಲಜಿ ಕಂಪ್ಯೂಟರ್ ಯುಗದಲ್ಲಿ ಇದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಮನೆಗೆ ಲಕ್ಷಣ ಕೊಡಬೇಕು ಅಂದರೆ ಒಳ್ಳೆ ಡೋರ್ ಇರೋದು. ಮನೆಗೆ ಕಳೆ ಬರೋದೇ ಮೇನ್ ಡೋರಿಂದ, ಮುಖ್ಯ ದ್ವಾರದಿಂದ. ನೀವು ಈಗಿನ ಕಂಪ್ಯೂಟ್ರು ಮತ್ತು ಈಗಿನ ಯುಗದಲ್ಲಿ ಮಾಡರ್ನೈಸ್ ಆಗಿಬಿಟ್ಟು ಎಲ್ಲೋ ತೊಗೊಂಡೋಗಿ ಎಲ್ಲೋ ಇಟ್ಬಿಟ್ರೆ ಬಾಗಿಲನ್ನು ನಿಮಗೆ ಅದರದ್ದು ರಿಸಲ್ಟು ಕೊಡ್ತಾ ಇರೋದಿಲ್ಲ. ಯಾಕಂದರೆ ಎವ್ರಿ ಆಬ್ಜೆಕ್ಟ್ ವೈಬ್ರೇಟ್ಸ್ ಅಂತಾರೆ, ಎವ್ರಿ ಮ್ಯಾಟರ್ ವೈಬ್ರೇಟ್ಸ್, ಇಟ್ ಪ್ರೊಡ್ಯೂಸಸ್ ಎನರ್ಜಿ ಅಂತ ಹೇಳುತ್ತೆ ಫಿಸಿಕ್ಸಲ್ಲಿ. ಪ್ರತಿಯೊಂದು ವಸ್ತು ನಮ್ಮ ಕಣ್ಣು ಕಾಣ್ದೋದ್ರೂ ಕೂಡ ಅದು ವೈಬ್ರೇಟ್ ಆಗ್ತಿರ್ತದೆ. ಯಾವಾಗ ವೈಬ್ರೇಟ್ ಆಯಿತು ಅದರದ್ದೇ ಎನರ್ಜಿ ಬರ್ತಿರ್ತದೆ. ಎನರ್ಜಿ, ಶಕ್ತಿ, ತರಂಗಗಳು ಹೊರಗೆ ಬರ್ತದೆ. ಹಾಗೆ ಮನೆ ಒಳಗೆ ಶಕ್ತಿ ತುಂಬಬೇಕು ಅಂದರೆ, ಮನೆಗೆ ಕಳಾಶಕ್ತಿ ಬರಬೇಕು ಅಂದರೆ, ಆ ಮನೆಗೆ ಒಂದು ಒಳ್ಳೆಯ ವಿಶೇಷತೆ ಬರಬೇಕು ಅಂತಂದರೆ ಆ ಮನೆ ಬಾಗಿಲಿಂದ ಬರುತ್ತೆ. ಮನೆಗೆ ಆ ಬಾಗಿಲು ಮುಖ್ಯ ದ್ವಾರ ಬಹಳ ವಿಶೇಷ ಅಂತ ಹೇಳ್ತಾರೆ. ಈಗ ದೇವರಿಗೆ ಅಲಂಕಾರ ಮಾಡಿದಾಗ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಒಬ್ಬ ಮನುಷ್ಯ ಸ್ನಾನ ಮಾಡಿ ಡ್ರೆಸ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣ್ತಾನೆ. ಕಳೆ ಬಂತು ಅವನಿಗೆ, ಡ್ರೆಸ್ಸಿಂದ ಕಳೆ ಬಂತು. ಹೂವಿನ ಅಲಂಕಾರ, ಒಡವೆ ಅಲಂಕಾರ ದೇವರಿಗೆ ಕಳೆ ಬಂತು. ಆಗ ಮನೆಗೆ ಅಲಂಕಾರ ಯಾವುದು? ಮನೆ ಮುಖ್ಯ ಡೋರು. ಆ ಡೋರೇ ಸರಿ ಇಲ್ಲ ಅಂದರೆ ಕಳಾ ಶಕ್ತಿ ಕಮ್ಮಿ ಆಗುತ್ತೆ. ನಾನಿಲ್ಲಿ ಜಾತಿ ಹೇಳೋಕ್ಕೆ ಹೋಗ್ತಾ ಇಲ್ಲ, ವರ್ಣ ಹೇಳ್ತಾ ಇದ್ದೀನಿ. ಯಾಕೆಂದರೆ ಒಬ್ಬರು ಮನೆಗೆ, ಈಗ ನಾನೊಂದು ಅಪಾರ್ಟ್ಮೆಂಟ್ ಅಂತೀವಿ, ಅಲ್ಲಿ ಬರೀ ಬ್ರಾಹ್ಮಣರೇ ಇರ್ತಾರ, ಅಲ್ಲಿ ಬರೀ ಗೌಡ್ರೇ ಇರ್ತಾರ, ಬರೀ ಲಿಂಗಾಯತರ, ಬರೀ ಬೇರೆಯವ್ರು ಇರ್ತಾರ? ಇಲ್ಲ. ಇದು ವರ್ಣದ ಬಗ್ಗೆ ಮಾತಾಡೋಣ. ಒಂದು ವರ್ಣ ಅಂದ್ರೇನು, ಅವ್ನು ಮಾಡೋ ವೃತ್ತಿ ಮೇಲೆ ಅವನ ಜಾತಿ ಪತ್ತೆ ಹಚ್ಚುತ್ತಾರೆ ಹಿಂದಿನ ಕಾಲದಲ್ಲಿ. ಒಬ್ಬ ಕುಡುಕ ಕುತ್ಕೊಂಡು ಕುಡಿತಿರ್ತಾನೆ, ಬರೀ ಅವ್ನು ಕುಡಿದೇ ಹುಚ್ಚು, ಸ್ಮೋಕ್ ಮಾಡೋದು ಹುಚ್ಚು, ಕೆಟ್ಟ ಕೆಲಸ ಮಾಡೋದು ಹುಚ್ಚು, ಇನ್ನೊಬ್ಬರು ಮೋಸ ಮಾಡೋದು, ರೇಗಿಸೋದು, ಅವ್ನು ಅದೇ ವೃತ್ತಿ ಇರ್ತಾನೆ. ಅವನ್ನ ಶೂದ್ರ ಅಂತ ಕರೀತಾರೆ. ಅವನು ಯಾವ ಧರ್ಮದವ್ರು, ಹಿಂದೂ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಧರ್ಮ, ಜೈನ ಧರ್ಮದವನೇ ಆಗಿರ್ಬೋದು, ಯಾವುದೇ ಧರ್ಮದವನು, ಅವನು ದಿನ ಕುತ್ಕೊಂಡು ಕುಡಿಯೋದು, ಸೇದೋದು, ಕೊಲೆ ಮಾಡೋದು, ಮೋಸ ಮಾಡೋದು, ಬರೀ ಕೆಟ್ಟ ಕೆಲಸನೇ ಮಾಡ್ತಾರೆ. ಯಾವುದೇ ಧರ್ಮದ ಯಾವುದೇ ಜಾತಿ ಹುಟ್ಟರು ಅವನ ವೃತ್ತಿ ಏನು? ಕೆಟ್ಟ ಕೆಲಸ ಮಾಡು. ಅವನು ಶೂದ್ರ ಅಂತಾರೆ. ಅಂಥವನು ಏನು ಮಾಡ್ತಾನೆ? 4 ಮನೆ ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾರೆ, 4 ಅಂತಸ್ತು. ಅಲ್ಲೂ ನಾನು ಹೋಗಿ ಬಾಡಿಗೆಗೆ ಲೀಸ್ಗೆ ಹೋಗ್ಬಿಡ್ತೀನಿ. ಆಗ ಏನು ಮಾಡೋದು? ಶೂದ್ರ ಅವನು. ಜಾತಿಲಿ ಯಾವುದೋ ಒಂದಿರ್ಬೋದು, ಅವನು ಬ್ರಾಹ್ಮಣನೋ, ಲಿಂಗಾಯತರೋ, ಗೌಡ್ರೋ ಇರ್ಬೋದು. ಆದರೆ ಅವನ ವೃತ್ತಿ, ಆಚಾರ, ವಿಚಾರ ಶೂದ್ರತನ. ಅಂಥವನು ಸಂಪಾದನೆ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿರ್ತಾನೆ, ಒಂದು 3 ಫ್ಲೋರ್ ಬಿಲ್ಡಿಂಗ್, ಒಂದು 10 ಮನೆ. ಅದನ್ನು ನಾನು ಒಂದು ಲೀಸ್ಗೆ ಹೋಗಿರ್ತೀನಿ ಅಥವಾ ಬಾಡಿಗೆಗೆ ಹೋಗಿರ್ತೀನಿ. ಒಬ್ಬ ಶೂದ್ರ ಕಟ್ಟಿರೋ ಮನೆಯೇ ನಾನಿದ್ದೀನಿ ಅಂದರೆ, ನಾನು ಕುಡಿಯಲ್ಲ, ಕೊಲೆ ಮಾಡಲ್ಲ, ಮೋಸ ಮಾಡಲ್ಲ, ಕೆಟ್ಟ ಕೆಲಸ ಇಲ್ಲ. ಯಾರು ಯಾವಾಗಲೂ ಕೆಟ್ಟದ್ದು ಮಾಡಲ್ವೋ, ಯಾವಾಗಲೂ ಒಳ್ಳೇದು ಮಾಡ್ತಾರೋ, ಸಮಾಜಕ್ಕೂ ಒಳ್ಳೇದು ಮಾಡಿ ತಾನು ಒಳ್ಳೇದು ಮಾಡ್ಕೊಂಡು ಅವನು ಬ್ರಾಹ್ಮಣ ಅಂತ ಕರಿ ಅಂತ ಹೇಳುತ್ತೆ. ಅಲ್ಲೊಬ್ಬ ಯಾವುದೋ ಒಬ್ಬ ಬ್ರಾಹ್ಮಣ ಹೋಗ್ಬಿಟ್ಟಿದ್ದಾನೆ, ಶೂದ್ರ ಕಟ್ಟಿರೋ ಬಿಲ್ಡಿಂಗ್ನ ಬ್ರಾಹ್ಮಣ ಲೀಸ್ಗಿದ್ದಾನೆ, ಶೂದ್ರ ಕಟ್ಟಿರೋ ಬಿಲ್ಡಿಂಗ್ನಲ್ಲಿ ಬಾಡಿಗೆಲಿದ್ದಾನೆ. ಈಗ ಯಾರ ಹೆಸರಿಗೆ ಡೋರ್ ಇರಬೇಕು? ಬ್ರಾಹ್ಮಣನ ಹೆಸರು ಡೋರ್ ಇರಬೇಕಾ, ಶೂದ್ರನ ಹೆಸರು ಇರಬೇಕಾ? ಇದು ದೊಡ್ಡ ಪ್ರಶ್ನೆ. ಯಾಕೆಂದರೆ ಮನೆ ಕಟ್ಟಿರೋದೇ ಅವನು ಆದಾಯಕ್ಕೆ, ಹೊಟ್ಟೆ ಬಾಡಿಗೆ ಪಡೆಯೋಕ್ಕೆ. ಆದ್ದರಿಂದ ಯಾರು ಬ್ರಾಹ್ಮಣ ವರ್ಣ, ಜಾತಿಯಲ್ಲ ಇಲ್ಲಿ ವರ್ಣ. ಬ್ರಾಹ್ಮಣ ವರ್ಣದವರು ಮನೆ ಕಟ್ಟಿದ್ರೆ ಅಥವಾ ಅವರೇನಾದರೂ ಬಿಲ್ಡಿಂಗ್ ಕಟ್ಟಿದ್ರೆ ಕಮರ್ಷಿಯಲು, ಅವರು ಪಶ್ಚಿಮ ದಿಕ್ಕಿಗೆ ದ್ವಾರ ಇಟ್ಟರೆ ಭಾಳ ಒಳ್ಳೆಯದು. ಯಾವುದೋ ಒಬ್ಬ ಕ್ರಿಶ್ಚಿಯನ್ನು ಅಥವಾ ಮುಸ್ಲಿಮು ಅಥವಾ ಸಿಖ್ದವನು, ಅವನು ಯಾವಾಗಲೂ ಎಲ್ರಿಗೂ ಒಳ್ಳೇದು ಮಾಡ್ತಿರ್ತಾನೆ, ತಾನು ಒಳ್ಳೇದು ಮಾಡ್ಕೊತಾನೆ, ಒಳ್ಳೆ ಭಾವನೆ, ಎಲ್ರಿಗೂ ಒಳ್ಳೇದು ಮಾಡ್ತಿರ್ತಾನೆ. ಸದಾ ಲೋಕಕ್ಕೆ ಒಳ್ಳೇದು ಮಾಡೋವನು, ಎಲ್ಲ ಜನರಿಗೂ ಒಳ್ಳೇದು ಮಾಡಬೇಕು ಅಂತ ಮನಸ್ಸು ಸಂಕಲ್ಪ ಮಾಡೋನು ಬ್ರಾಹ್ಮಣ. ಅಂಥವನು ಪೂರ್ವ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ ಡೋರ್ ಇಟ್ಟರೆ ಪ್ರತಿಯೊಂದು ಮನೆಗಳಿಗೂ ಅಥವಾ ಅವನು ಸ್ವಂತ ಕಟ್ಕೊಂಡಿರೋ ಮನೆಗೆ ಆ ಪಶ್ಚಿಮಕ್ಕೆ ಅವನು ಮಹದ್ವಾರ ಇಟ್ಟರೆ ಭಾಳ ಚೆನ್ನಾಗಿ ಎಳಿಗೆ ಆಗಿಬಿಡ್ತಾನೆ. ಆದ್ದರಿಂದ ಬ್ರಾಹ್ಮಣ ಪಶ್ಚಿಮ ದಿಕ್ಕಿಗೆ ದ್ವಾರ ಇಡಬೇಕು ಅಂತ ಶಾಸ್ತ್ರ ಹೇಳ್ತು. ಜಾತಿ ಅಲ್ಲ ವರ್ಣ. ವರ್ಣ ಅಂದರೆ ನಮ್ಮ ಆಚಾರ ವಿಚಾರಗಳ ಮೇಲೆ ನಿಂತಿರೋದು. ಎರಡನೇದು ಕ್ಷತ್ರಿಯ, ಈ ಕಾರ್ಪೊರೇಟ್ರು, MLA MP ಗಳು. ಅವನು ಬ್ರಾಹ್ಮಣ ಆಗಿರ್ತಾನೆ,
ಹುಟ್ಟಲ್ ಬ್ರಾಹ್ಮಣ, ಅದಕ್ಕೆ ಸಂಸ್ಕಾರ ಆಚಾರ ವಿಚಾರ ಜನನಾಯಕ, DC ತಹಶೀಲ್ದಾರು ಅಥವಾ ಕಾರ್ಪೊರೇಟ್ರು, MLA MP ಮಿನಿಸ್ಟರ್ ಎಲ್ಲ ಆಗಿರ್ತಾನೆ. ಆಗ ಅವನು ಕ್ಷತ್ರಿಯ, ಜನನಾಯಕ, ಜನರಿಗೆ ಲೀಡರ್ ಆಗಿರ್ತಾನೆ. ಅಂಥವನು ಉತ್ತರ ದಿಕ್ಕಿಗೆ ಮೇನ್ ಡೋರ್ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಅಂಥವನು ಮನೆ ಕಟ್ಟಿದರೆ ಎಲ್ಲವೂ ಉತ್ತರ ದಿಕ್ಕಿಗೆ ಮನೆ ಬಾಗಿಲು ಇಟ್ಟರೆ ಅಲ್ಲಿ ಓದೋರಿಗೆಲ್ಲರೂ, ಯಾಕಂದ್ರೆ ಅವನು ಕ್ಷತ್ರಿಯರ ಭೂಮಿಲಿ ನಾವು ವಾಸ ಮಾಡ್ತೀವಿ, ಬಾಡಿಗೆಗೋ ಲೀಸ್ಗೋ. ಕ್ಷತ್ರಿಯಾಸು ಉತ್ತರಕ್ಕೆ ಡೋರ್ ಇಡಬೇಕು, ಇಷ್ಟೇ ಸಿಂಪಲ್ ಫಾರ್ಮೆಲ್ಲ. ನೆಕ್ಸ್ಟ್ ಬ್ರಾಹ್ಮಣ ಆಯಿತು, ಕ್ಷತ್ರಿಯ ಆಯಿತು. ವೈಶ್ಯಾಸ್ ಅಂದ್ರೇನು? ವ್ಯಾಪಾರ ಮಾಡೋರು, ವ್ಯಾಪಾರ ಹೊಟ್ಟೆ ಪಾಡಿಗೆ ವ್ಯಾಪಾರ ಮಾಡ್ತಾರೆ. ಹುಟ್ಟರೆ ಬ್ರಾಹ್ಮಣ, ಮಾಡ್ತಿರೋ ವೃತ್ತಿ ನೋಡಿದ್ರೆ ವ್ಯಾಪಾರ, ಮೆಡಿಕಲ್ ಸ್ಟೋರ್ ಇಡೋದು, ಹಣ್ಣು ತೆಂಗಿನಕಾಯಿ ವ್ಯಾಪಾರ ಮಾಡೋದು, ಬಟ್ಟೆ ವ್ಯಾಪಾರ ಮಾಡೋದು, ಹೋಟ್ಲ್ ಬಿಸ್ನೆಸ್. ಹುಟ್ಟಿರೋದು ಬ್ರಾಹ್ಮಣ, ನಡೆಸ್ತಿರೋದು ವ್ಯಾಪಾರ, ಹೋಟ್ಲ್ ಬಿಸ್ನೆಸ್. ಆಗಿಂದ ಅವನು ವೈಶ್ಯಾಸ್ ಆಗ್ತಾನೆ, ಬ್ರಾಹ್ಮಣ ಆಗೋದಿಲ್ಲ. ಯಾಕೆಂದ್ರೆ ದಿನನಿತ್ಯ ಅವನು ಬಿಸ್ನೆಸ್ಸೇ, ಅವನೇನು ಮಾಡ್ತಿಲ್ಲ ಅವನು. ಆದ್ದರಿಂದ ವೈಶ್ಯಾಸ್ ಅಂದ ತಕ್ಷಣ ಪೂರ್ವ ದಿಕ್ಕಿಗೆ ಬಾಗಿಲಿಡಬೇಕು. ಮುಖ್ಯ ದ್ವಾರ ಮೇನ್ ಡೋರನ್ನು ಪೂರ್ವ ದಿಕ್ಕಿಗೆ ಇಟ್ಟರೆ ವೈಶ್ಯಾಸು ಅವ್ರಿಗೆ ಭಾಳ ಏಳಿಗೆ ಆಗುತ್ತೆ. ಪೂರ್ವ ದಿಕ್ಕಲಿಟ್ಟರು ಅಂತ ಬಾಗಿಲಿರೋ ಮನೆಗಳಿಗೆ ನಾವು ಹೋದರೆ, ಲೀಸ್ಗೆ ಹೋದರೆ ಅಥವಾ ಬಾಡಿಗೆಗೆ ಹೋದರೆ ಒಳ್ಳೆಯದು. ಯಾಕೆಂದರೆ ಅದು ವೈಶ್ಯಾಸ್ ಬಿಲ್ಡಿಂಗ್, ಅದು ವೈಶ್ಯಾಸ್ ಕಟ್ಟಿರೋದು. ಇದು ಒಂದು ವೆರೈಟಿ. ಕೊನೆಯದಾಗಿ ಶೂದ್ರರು ಅವರಿಗೆ ದಕ್ಷಿಣಕ್ಕೆ ಬಾಗಿಲು ಇಟ್ಕೋಬೇಕು. ಯಾವಾಗಲೂ ದಕ್ಷಿಣಕ್ಕೆ ಬಾಗಿಲು. ಯಾಕೆಂದರೆ ಅವ್ರ ಪೂಜೆ ಪುರಸ್ಕಾರ ಇಲ್ಲ, ಜಪತಪ ಇಲ್ಲ, ಬರೀ ಲಂಚ, ಮೋಸ, ವಂಚನೆ, ಕುಡಿಯೋದು, ಡ್ರಗ್ಸ್ ತಗೊಳ್ಳೋದು, ಬರೀ ಸುಖದಲ್ಲೇ ಬರ್ತಿರೋದು. ವಿಷ್ಣು ಸಹಸ್ರನಾಮ ಹೇಳುತ್ತೇವೆ ಫಲಶ್ರುತಿಯಲ್ಲಿ, ವೇದಾಂತಕೋ ಬ್ರಾಹ್ಮಣಸ್ಯ ಕ್ಷತ್ರಿಯೋ ವಿಜಯೀ ಭವೇತ್, ವೈಶ್ಯೋ ಧನ ಸಮೃದ್ಧಸ್ಯ ಶೂದ್ರೋ ಸುಖಮಾಪ್ನುಯಾತ್. ಶೂದ್ರ ಯಾವಾಗಲೂ ಸುಖ ಅನುಭವಿಸ್ತಿರ್ತಾರೆ, ವೈಶ್ಯ ಯಾವಾಗಲೂ ಧನ ಸಮೃದ್ಧಿ, ದುಡ್ಡಿರ್ತಾನೆ, ವ್ಯಾಪಾರ ಮಾಡ್ತೇವೆ, ದುಡಿತಾನೆ, ವ್ಯಾಪಾರ ಹುತ್ತು ವ್ಯವಸಾಯ ಮಾಡಿ ಬೆಳಿತಾನೆ, ವ್ಯಾಪಾರ ಮಾಡ್ತಾನೆ, ದುಡ್ಡಿಡ್ತಾನೆ. ಕ್ಷತ್ರಿಯ ವೇದಾಂತಕೋ ಬ್ರಾಹ್ಮಣ ಕ್ಷತ್ರಿಯೋ ವಿಜಯೀ ಭವ, ಜನಗಳಿಗೆಲ್ಲ ರಕ್ಷಣೆ ಕೊಟ್ಟು ತಾನು ವಿಜಯೋತ್ಸವವನ್ನು ತರ್ತಾನೆ, ಯುದ್ಧ ಮಾಡಿ ಪ್ರಜೆಗಳನ್ನ ಬದುಕಿಸ್ತಾನೆ, ಅವನು ಕ್ಷತ್ರಿಯ. ವೇದಾಂತಕೋ ಬ್ರಾಹ್ಮಣ ಸ್ಯಾತ್, ವೇದ ಉಪನಿಷತ್ತುಗಳನ್ನು ಓದಿ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು. ಲೋಕದಲ್ಲಿ ಭೂಕಂಪ, ಸುನಾಮಿ, ಯಾವುದೇ ದುಷ್ಟ ಶಕ್ತಿಗಳ ಬಾಧೆ ಇರಬಾರ್ದು. ಈ ಭೂಮಿ ವಾಸ ಮಾಡಿ ಎಲ್ಲ ಸಕಲ ಚರಾಚರ ವಸ್ತುಗಳು ಸುಖವಾಗಿರಬೇಕು ಅಂತ ದಿನನಿತ್ಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಭಗವಂತನ ಪರವಾಗಿ ಭೂಮಿಯಲ್ಲಿರುವವನೇ ಬ್ರಾಹ್ಮಣ. ದೇವತೆಗಳಿಗೆ ಕಲಿಯುಗದಲ್ಲಿ ವಾಸ ಮಾಡೋದಿಲ್ಲ, ಭೂಮಿಯಲ್ಲಿಲ್ಲ. ದೇವತೆಗಳ ಪರವಾಗಿ ಡೆಲಿಗೇಟ್, ರಾಯಭಾರಾಗಿ ಯಾರಿರ್ತಾರೆ? ಬ್ರಾಹ್ಮಣ. ಯಾರು? ಅವನು ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಅಂಥ ಬ್ರಾಹ್ಮಣ ಪಶ್ಚಿಮಕ್ಕೆ ಬಾಗಿಲಿಟ್ಕೋಬೇಕು. ಯಾರು ಸದಾ ಒಳ್ಳೆಯದು, ಜಾತಿ ಭೇದ, ಧರ್ಮಭೇದ, ತಾರತಮ್ಯ ಯಾವುದೂ ಇಲ್ಲದವನು ಬ್ರಾಹ್ಮಣ. ಇದು ಜಾತಿ ಭೇದ, ಧರ್ಮಭೇದ, ತಾರತಮ್ಯ ಮಾಡೋನು ಅವನು ಬ್ರಾಹ್ಮಣನೇ ಅಲ್ಲ ಅಂತ ವೇದ ಹೇಳುತ್ತೆ. ಅಂಥವನು ಶೂದ್ರ ಆಗ್ಬೋದು. ಅವ್ನು ಯಾವುದಾದ್ರು ಬಿಸ್ನೆಸ್ ಮಾಡ್ತಾನೆ, ಶೂದ್ರ ಕೆಳಗೆ ಹೋಗಿ ಕೆಲಸ ಮಾಡಿ ಸಂಬಳ ತಗೋತಾನೆ. ಎಷ್ಟೋ ಜನ ಇತ್ತು ಬ್ರಾಹ್ಮಣರು, ದೊಡ್ಡ ದೊಡ್ಡ MNC ಅಥವಾ ದೊಡ್ಡ ದೊಡ್ಡ ಕೇಳಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಬೇರೆ ಬೇರೆ ಧರ್ಮದವರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇಡ್ತಾರೆ. ಅವ್ನು ಕೊಡೋ ಕೈ ಕೆಳಗೆ ಕೆಲಸ ಮಾಡ್ತಾ ಅವ್ನು ಕೊಡೋ ಸಂಬಳ ತೊಗೊಂಬಂದು ಬದುಕ್ತಾರೆ. ಆಗ ಅವನು ಬ್ರಾಹ್ಮಣ ಅಲ್ಲ. ಅವನು ಬ್ರಾಹ್ಮಣ ವೃತ್ತಿನೇ ಚೇಂಜ್ ಆಯ್ತಲ್ಲ, ಇಲ್ಲಿ ಬಂದು ದುಡಿತಿದ್ದಾನೆ, ಅವನು ಬೇರೆ ಮಾಡಬೇಕಾದ್ರೆ ಬ್ರಾಹ್ಮಣ ವೃತ್ತಿನೇ ಬೇರೆ, ಆಚಾರ ವಿಚಾರನೇ ಬೇರೆ, ಅವನ ಸಂಸ್ಕಾರ ಬೇರೆ. ದಿನ ಬೆಳಗ್ಗೆ ಸಂಜೆವ್ರು ದುಡಿತಾನೆ. ಅವ್ನು ಕೊಡೋ ಶೂದ್ರ ಕೊಡೋ ಸಂಬಳ ತೊಗೊಂಬಂದು ನಲ್ಲಿ 8 ಮಕ್ಕಳು ಸಾಕ್ತೇವೆ. ಇದು ಬ್ರಾಹ್ಮಣ ಅಲ್ಲ, ವರ್ಣ. ಆದ್ದರಿಂದ ನಾನೀಗ ಚಾರ್ಟಲ್ಲಿ ತೋರಿಸ್ತೀನಿ ನೋಡಿ. ಈ ಚಾರ್ಟಲ್ಲಿ ನಿಮಗೆ ಗೊತ್ತಾಗತ್ತೆ ಯಾವ್ಯಾವ ವರ್ಣದವರು ಯಾವ ದಿಕ್ಕಲ್ಲೂ ಡೋರ್ ಇಡಬೇಕು ಅಂತೇಳಿ. ನೋಡಿ ಒಂದು ಕಡೆ ಬರ್ಕೊಳ್ಳಿ ಈ ಚಾರ್ಟ್ನ. ನಾನು ಜಾತಿ ಹೇಳ್ತಿಲ್ಲ, ವರ್ಣ ಅಂದ್ರೇನು? ಅವರ ಆಚಾರ ವಿಚಾರ ಸಂಸ್ಕಾರಕ್ಕೆ ಬರೋ ಅಂಥದ್ದು ವರ್ಣ. ಈ ಒಂದು ಚಾರ್ಟನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಬ್ರಾಹ್ಮಣ ಪಶ್ಚಿಮಕ್ಕೆ, ಕ್ಷತ್ರಿಯ ಉತ್ತರಕ್ಕೆ, ವೈಶ್ಯ ಪೂರ್ವಕ್ಕೆ, ಶೂದ್ರ ದಕ್ಷಿಣಕ್ಕೆ ಮುಖ್ಯ ದ್ವಾರವನ್ನು ಇಡಬೇಕು. ಇದು ದ್ವಾರದ ದಿಕ್ಕನ್ನು ಹೇಳುತ್ತದೆ. ದಿಕ್ಕೆ ನಿಮಗೆ ದ್ವಾರನೇ ನಿಮಗೆ ಮನೆಗೆ ಕಳ ಆಕರ್ಷಣೆ. ಆ ದ್ವಾರವೇ ನಿಮಗೆ ಸುಖ, ಸಂತೋಷ, ಶಾಂತಿ ಕೊಡು. ಅದನ್ನು ಮೇನ್ ಡೋರೇ. ಪ್ರತಿಯೊಂದು ಆ ಮೇನ್ ಡೋರ್ ಒಳಗೆ ಬರಬೇಕು, ಹೋಗುವಾಗಲೂ ಆ ಮೇನ್ ಡೋರಿಂದ ಹೊರಗೆ ಹೋಗಬೇಕು. ಅದರಿಂದ ದ್ವಾರಪಾಲಕ. ನಿಮ್ಮ ಮನೆಗೆ ದ್ವಾರವೇ ಸೆಕ್ಯೂರಿಟಿ ಫೋರ್ಸ್. ಆ ದ್ವಾರ ಬಾಗಿಲು ಏನಿದೆಯೋ ಅದು ಸೇಫ್ಟಿಯಾಗಿರಲಿ ಅಂಥೇಳಿ ಜ್ಯೋತಿಷ ಮತ್ತು ವಾಸ್ತು ಹೇಳುತ್ತೆ. ಈ ಚಾರ್ಟನ್ನು ಅಬ್ಸರ್ವ್ ಮಾಡಿ ಒಂದು ಕಡೆ ಬರೆದಿಟ್ಕೊಳ್ಳಿ. ಹಾಗಾದರೆ ನೀರೆಲ್ಲಿರಬೇಕು ಮನೆಯೊಳಗೆ? ಈಗ ಗಾಳಿ ಬೆಳಕು ಬರಬೇಕಾದ್ರೆ ದ್ವಾರ ಆಯಿತು. ನೀರು ಎಲ್ಲಿರಬೇಕು? ಗಾಳಿ ನೀರು ಬೆಳಕೆ ವಾಸ್ತು ಅಂತಂದೆ. ಈಗ ಗಾಳಿ ಮತ್ತು ಬೆಳಕು ಬರಬೇಕಾದ್ರೆ ಈ ದಿಕ್ಕಿಗೆ ನೀವು ಬಾಗಿಲಿಡಬೇಕು ಅಂತ ಹೇಳಿದ್ವಿ. ಈಗ ವಾಟರ್ ಸೋರ್ಸ್ ಎಲ್ಲಿರಬೇಕು? ಮನೆ, ತೋಟ, ಗದ್ದೆ, ಲಾಡ್ಜು ಈ ಥರ ಇದ್ದಾಗ
ಹೇಗಿರಬೇಕು ಅಂತ. ಈಗ ಗಾಳಿ ಬೆಳಕಿಗೆ ನಾನು ಕಿಟಕಿ ಡೋರ್ ಬಗ್ಗೆ ಮೇಯ್ನ್ ಡೋರಿಗೆ ಬಗ್ಗೆ ಹೇಳಿದೆ. ಮನೆ ಅಥವಾ ಗೆಸ್ಟ್ ಹೌಸು ಅಥವಾ ಯಾವುದೇ ಇಲ್ಲಿ ನಿಮ್ಮ ಕಟ್ಟಡ ನೀರು ಅಂಶದಲ್ಲಿರಬೇಕು, ನೀರು ತತ್ವದಲ್ಲಿರಬೇಕು. ಅಂದರೆ ಪೂರ್ವ ದಿಕ್ಕಲ್ಲಿ ಏನಾದ್ರು ಸಂಪು ಅಥವಾ ನೀರು ಇಟ್ಬಿಟ್ರೆ, ಪೂರ್ವ ದಿಕ್ಕಿನಲ್ಲಿ ಏನಾದರೂ ನಲ್ಲಿ, ವಾಟರ್ ಟ್ಯಾಂಕು ಅಥವಾ ಸಂಪು, ಒಂದು ಸ್ವಿಮ್ಮಿಂಗ್ ಪೂಲು, ಒಂದು ಸಣ್ಣದೊಂದು ನೀರಿನ ಜಲ ಪೂರ್ವ ದಿಕ್ಕಲ್ಲಿ ಇಟ್ಬಿಟ್ಟ ಅಂದರೆ ಅಲ್ಲಿವೆಲ್ಲ ಪುತ್ರರಿಗೆ ತುಂಬ ಕಷ್ಟ ಆಗ್ತದೆ. ಅಲ್ಲಿರೋ ಗಂಡಸರಿಗೆ ಅಲ್ಲಿರೋ ಗಂಡು ಮಕ್ಳಿಗೆ ತುಂಬ ಕಷ್ಟ. ಓದಲ್ಲ, ಫೇಲು, ಕೆಲಸ ಸಿಕ್ಕಲ್ಲ, ಮದುವೆ ಆಗಲ್ಲ, ಭಾಳ ಕಷ್ಟ. ಅದಕ್ಕೆ ಪೂರ್ವಕ್ಕೆ ಯಾವತ್ತೂ ನೀರು ಇರಬಾರ್ದು. ಪೂರ್ವ ದಿಕ್ಕಿಗೆ ಕರೆಕ್ಟಾಗಿ ನೀರು ಇಡಬಾರ್ದು. ಪೂರ್ವ ದಿಕ್ಕಿನಲ್ಲಿ ನಲ್ಲಿ ಇಡಬಾರ್ದು, ಪೂರ್ವ ದಿಕ್ಕಿನಲ್ಲಿ ಸಂಪ್ ಇಡಬಾರ್ದು, ಪೂರ್ವ ದಿಕ್ಕಿನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಡಬಾರ್ದು, ಪೂರ್ವ ದಿಕ್ಕಿನಲ್ಲಿ ಕೊಳ ಅದು ಇದು ಮಾಡಬಾರ್ದು, ಪುಷ್ಕರಣಿ ಮಾಡಬಾರ್ದು. ಪೂರ್ವ ದಿಕ್ಕಿನಲ್ಲಿ ಪುತ್ರರಿಗೆ ನಷ್ಟ. ದಕ್ಷಿಣ ದಿಕ್ಕಿನಲ್ಲಿ ಏನಾದ್ರು ನೀರಿಟ್ಬಿಟ್ರೆ, ದಕ್ಷಿಣ ದಿಕ್ಕು ಏನಾದ್ರು ನೀರಿಟ್ಟರೆ ಭಾಳ ಕಷ್ಟ ಆಗಿಬಿಡ್ತದೆ. ಏನಂತ, ನೀವು ತಂದಿದ್ದೆಲ್ಲ ನಾಶ ಆಗ್ತದೆ, ವಿನಾಶ. ದಕ್ಷಿಣ ದಿಕ್ಕಿನಲ್ಲಿ ನೀರಿಡಬಾರ್ದು, ಸಂಪು ಅಥವಾ ಕೊಳಾಯಿ ಯಾವುದೇ ರೀತಿ ಜಲತತ್ವ ಇರಬಾರ್ದು ದಕ್ಷಿಣಕ್ಕೆ. ಪಶ್ಚಿಮಕ್ಕೆ ಏನಾದ್ರು ನೀವು ನೀರಿಟ್ಬಿಟ್ರೆ, ಪಶ್ಚಿಮ ದಿಕ್ಕಿನಲ್ಲಿ ನೀರು ಕಾಲು ತೊಳಕೋ ಅಥವಾ ಒಂದು ಕೈ ತೊಳ್ಕೊಳಕ್ಕೋ ಅಥವಾ ಏನೋ ಒಂದು ಅಂತೇಳಿ ನೀರು ಯಾವಾಗಲೂ ಪಶ್ಚಿಮ ದಿಕ್ಕಲ್ಲಿ ತೇಲಾಡ್ತಿದೆ, ತೇವಾಯಿತು ಅಂದರೆ ಅಲ್ಲಿ ನಿಮ್ಮ ಮನೆಯವ್ರಿಗೆಲ್ಲ ದುಷ್ಟಬುದ್ಧಿ ಬಂದುಬಿಡುತ್ತೆ. ಅಲ್ಲಿ ವಾಸ ಮಾಡೋರಿಗೆಲ್ಲ ದುಷ್ಟಬುದ್ಧಿ. ಪಶ್ಚಿಮದಲ್ಲಿ ನೀರು ಇಡಬಾರ್ದು, ಪಶ್ಚಿಮದಲ್ಲಿ ಸಂಪಾಕಬಾರ್ದು, ಪಶ್ಚಿಮದಲ್ಲಿ ಕೊಳಾಯಿ ಯಾವುದೂ ಇಡಬಾರ್ದು. ಪಶ್ಚಿಮದಲ್ಲಿ ಉತ್ತರ ದಿಕ್ಕಿನಲ್ಲಿ ಏನಾದರೂ ನೀವು ನೀರಿಟ್ಟರೆ ಧನಲಾಭ. ಉತ್ತರ ದಿಕ್ಕಿನಲ್ಲಿ ಒಂದು ಸಣ್ಣದು ನೀರಿನ ಒಂದು ಕೊಳಾಯಿ ಅಥವಾ ಒಂದು ನಲ್ಲಿ ಅಥವಾ ಒಂದು ಏನೋ ಒಂದು ಸಂಪು ಮಾಡಿದ್ರೆ ಧನಲಾಭ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಹೇಳಿದೆ. ಈಗ ಆಗ್ನೇಯ ದಿಕ್ಕಿನಲ್ಲಿ ಏನೋ ನೀರಿಟ್ಬಿಡ್ತು ಅಂತಂದು ಇಟ್ಕೊಳ್ಳಿ, ಅಗ್ನಿ ಮೇಲೆ ನೀರು ಬಿದ್ದರೆ ಏನಾಗುತ್ತೆ, ಆಫ್ ಆಗುತ್ತೆ. ಅದರಿಂದ ಆಗ್ನೇಯ ದಿಕ್ಕಿನಲ್ಲಿ ಏನಾದರೂ ನೀವು ಸಂಪು, ನೀರು ಅಥವಾ ಒಂದು ಟಾಯ್ಲೆಟು ಅಥವಾ ನೀರು ಜಲ ಇರಬಾರ್ದು ಅಷ್ಟೇ. ಅಲ್ಲಿದ್ದರೆ ಏನಾಗುತ್ತೆ, ನಿಮಗೆ ಯಾವಾಗಲೂ ಕೈ ಸುಟ್ಕೊಳ್ಳೋದು, ಬೆಂಕಿಲ ಆಗೋದು, ಬೆಂಕಿ ಸತ್ತೋಗೋದು, ಅದು ಅಗ್ನಿ ಭಯ. ಬೆಂಕಿ ಉರಿಯೋ ಬೆಂಕಿ ಮೇಲೆ ನೀರು ಹಾಕರೆ ಆಫ್ ಆಗುತ್ತೆ, ಹಂಗೆ ಎಲ್ಲ ಆಫ್ ಆಗಿಬಿಡ್ತದೆ. ಅಗ್ನಿ ಲಕ್ಷ್ಮಿ, ನಿಮ್ಮ ಮನೇಲಿ ದರಿದ್ರ ಶುರುವಾಗುತ್ತೆ. ಅದಕ್ಕೆ ಆಗ್ನೇಯದಲ್ಲಿ ಸಂಪಿಡಬಾರ್ದು, ಆಗ್ನೇಯದಲ್ಲಿ ನಲ್ಲಿ ನೀಡಿರಬಾರ್ದು, ಆಗ್ನೇಯದಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇಡಲಿಕ್ಕೆ ಹೋಗ್ಬೋದು. ಅಲ್ಲಿ ಯಾವಾಗಲೂ ಬೆಂಕಿ ಹಾಕಿ ಅಡುಗೆ ಮಾಡಬೇಕು, ಯಾವಾಗಲೂ ಅಗ್ನಿ ಸ್ಥಾಪನೆ ಆಗಿರಬೇಕು. ಈಗ ನೈಋತ್ಯಕ್ಕೆ ಬಂದ್ರಣ. ನೈಋತ್ಯನು ಪೂರ್ವ ಮತ್ತು ದಕ್ಷಿಣದ ಕಾರ್ನರ್. ಈ ನೈಋತ್ಯದಲ್ಲಿ ಏನಾದ್ರು ನೀರಿಟ್ಬಿಟ್ರೆ ಅಥವಾ ನಲ್ಲಿ ಇಟ್ಬಿಟ್ರೆ, ಅಲ್ಲಿ ಸಂಪ್ ಮಾಡಿಬಿಟ್ರೆ, ನೀರಿಂದು ಜಲ ಅಲ್ಲಿರಬಾರ್ದು. ಅಲ್ಲೇನೋ ಇಟ್ಟು ನೈಋತ್ಯದಲ್ಲಿ ಹೆಂಗಸಿಂದ ಕಲಹ, ಸ್ತ್ರೀ ಕಲಹಗಳು, ಹೆಂಗಸಿಂದ ಮಾನಹಾನಿ, ಧನಹಾನಿ, ಕೋರ್ಟು, ಜೈಲು ಎಲ್ಲ ಹೋಗ್ಬೇಕಾಗುತ್ತೆ. ಹೆಂಗಸು ಆ ಮನೆ ಶಾಂತಿನ ಹಾಳು ಮಾಡಲಿಕ್ಕೆ ನೈಋತ್ಯದಲ್ಲಿ ಸಂಪಿಟ್ರೆ ಹಂಗಾಗತ್ತೆ ಅಂತ ಹೇಳ್ತಾರೆ. ಸ್ತ್ರೀಯಿಂದ ಎಲ್ಲ ಹಾಳು, ಮಾನಹಾನಿ, ಧನಹಾನಿ, ಆರೋಗ್ಯ, ಸುಖ, ಶಾಂತಿ ಎಲ್ಲ ಹಾನಿ. ವಾಯುವ್ಯ ದಿಕ್ಕಿನಲ್ಲಿ ಏನಾದರೂ ನೀವು ಸಂಪೋ, ನಲ್ಲಿನೋ ಅಥವಾ ಅಲ್ಲೆಲ್ಲ ಯಾವ ನೀರು ನಿಂತ್ಕೊಳ್ಳೋ ಥರ ಮಾಡಿಬಿಟ್ರೆ ವಾಯುವ್ಯ ದಿಕ್ಕಿನಲ್ಲಿ ಬರುತ್ತೆ, ಒಟ್ಟೋಗುತ್ತೆ. 500 ರೂಪಾಯಿ ಬಂತು, 5000 ಖರ್ಚಾಯಿತು. ಇದ್ದರೂ ಒಟ್ಟೋದ್ರು, ಬಂದರು ಸ್ವಲ್ಪ ದಿವಸ ಹೋದು, ಮದುವೆ ಮಾಡಿಕೊಂಡು ಡೈವರ್ಸ್ ಆಯಿತು, ಮದುವೆ ಮಾಡ್ಕೊಂಡು ಹೆಂಡತಿ ಹೋದು, ಗಂಡ ಹೊಟ್ಟು. ಹೀಗೆ ಆ ವಾಯುವ್ಯದಲ್ಲಿ ಯಾವುದೂ ಆಗಮನ ನಿರ್ಗಮನ, ಗಾಳಿ ಬಂದ ತೂರ್ಕೋ ಅಂತಾರಲ್ಲ, ಎಲ್ಲ ಹೊಟ್ಟೋಗ್ತಾ ಇರ್ತದೆ. ಅದರಿಂದ ವಾಯುವ್ಯದಲ್ಲಿ ಗಾಳಿ ಇರಬೇಕು ವಿನ ನೀರು ಇಡಬಾರ್ದು. ನೀರಿನ ಮೇಲೆ ಗಾಳಿ ಬಂದಾಗ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಕೊನೆಯದಾಗಿ ಈಶಾನ್ಯ ದಿಕ್ಕು. ಈಶಾನ್ಯನು ಉತ್ತರ ಮತ್ತು ಪೂರ್ವದ ಕಾರ್ನರ್ ಈಶಾನ್ಯ. ಆ ಈಶಾನ್ಯದಲ್ಲಿ ನಲ್ಲಿ, ಸಂಪು, ಆ ವಾಟ್ರ್ ಜಾಗ ಇತ್ತು ಅಂದರೆ ಪುತ್ರ, ಧನ, ಧಾನ್ಯ ಅಭಿವೃದ್ಧಿ, ಸಂತಾನೋತ್ಪತ್ತಿ ಆಗುತ್ತೆ, ಧನ ಧಾನ್ಯ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ಸೂಕ್ತವಾದ ಸ್ಥಳ ಯಾವುದಪ್ಪ ಅಂತಂದರೆ ಈ ಈಶಾನ್ಯ ಉತ್ತರ ದಿಕ್ಕು ಭಾಳ ವಿಶೇಷ. ಉತ್ತರಕ್ಕೆ ನೀರಿಡ್ಬೋದು, ಈಶಾನ್ಯಕ್ಕೆ ಇಡ್ಬೋದು. ಹಾಗೆ ಈಗಿನ ಕಾಲದಲ್ಲಿ ಯಾವುದೇ ಪುಷ್ಕರಣಿ ನೋಡಿ, ತಿರುಪತಿಗೆ ಹೋಗಿ ನೋಡಿ, ಈಶಾನ್ಯದಲ್ಲಿ ಪುಷ್ಕರಣಿ ಇದೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ತಮಿಳುನಾಡಲ್ಲಿ ಈಶಾನ್ಯದಲ್ಲಿ ಕೊಳ ಮಾಡಿದ್ದಾರೆ ಪುಷ್ಕರಣಿ, ತೆಪ್ಪೋತ್ಸವ ಆಗಲಿಕ್ಕೆ, ದೇವರಿಗೆ ಸ್ನಾನ ಮಾಡಲಿಕ್ಕೆ. ಅದು ನೀರ ತಂದು ಸ್ನಾನ ಮಾಡಿಸ್ತೀವಿ ದೇವರಿಗೆ. ಈಶಾನ್ಯ ದಿಕ್ಕಿನಲ್ಲಿ ಇರೋದ್ರಿಂದ ಧನ ಆಕರ್ಷಣೆ, ಜನ ಆಕರ್ಷಣೆ ಆಗತ್ತೆ. ಆ ಪುಷ್ಕರಣಿ ಪಕ್ಕ ವರಹಸ್ವಾಮಿ ಇದ್ದಾರೆ, ಲಕ್ಷ್ಮೀ ವರಹಸ್ವಾಮಿ. ಆ ವರಹಸ್ವಾಮಿಗಳು ಅಲ್ಲೂ ಅಷ್ಟೇ, ಅವರು ಈಶಾನ್ಯ ದಿಕ್ಕಿನಲ್ಲಿ ನೀರಿದೆ. ಹೀಗಾಗಿ ತಿರುಪತಿಗೆ ಯಾಕೆ ಅಷ್ಟು ಸ್ಟ್ರಾಂಗ್ ಜನ ಹೋಗ್ತಾರೆ, ಅಷ್ಟು ಧನ ಆಗಮನ ಅಂದರೆ
ಈ ಒಂದು ರೀಸನ್ ಕೂಡ ಅಲ್ಲಿ ಸೇರಿಕೊಂಡಿದೆ. ಯಾವುದಕ್ಕೆ? ಈಶಾನ್ಯದಲ್ಲಿ ಜಲತತ್ವ ಇದೆ. ಅದರಿಂದ ಪ್ರತಿ ಲಾಡ್ಜು, ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟು, ಮನೆ ಯಾವುದೇನೇ ಕಟ್ಟಿ ಈಶಾನ್ಯದಲ್ಲಿ ನೀರಿರಬೇಕು, ಅಲ್ಲಿ ಸಂಪಾಕಬೇಕು. ಅಲ್ಲಿ ಸಂಪಾಕೋದ್ರಿಂದ ನಿಮಗೆ ಭಾಳಷ್ಟು ಏಳಿಗೆ ಆಗುತ್ತೆ. ಇದು ಕಾನ್ಸೆಪ್ಟ್. ಇದು ಈ ಥರ ಇತ್ತು ಅಂದರೆ ಸುಖ, ಶಾಂತಿ, ಧನ, ಧಾನ್ಯ ಅಭಿವೃದ್ಧಿ ಆಗುತ್ತೆ. ಇವೆಲ್ಲವನ್ನು ಗಮನಕ್ಕೆ ತಗೊಂಡು ನಾನು ಇಷ್ಟೇ ಹೇಳಿದ್ದು, ಗಾಳಿ ನೀರು ಬೆಳಕು ಇಷ್ಟೇ. ಬೆಳಕು ಬರಬೇಕು ಅಂದರೆ ಒಳ್ಳೆ ಡೋರ್ ಇರಬೇಕು, ಗಾಳಿ ಬರಬೇಕು ಅಂದರೆ ಒಳ್ಳೆ ಡೋರ್ ಇರಬೇಕು, ನೀರು ಬೇಕು ಅಂದರೆ ಈಶಾನ್ಯ ಉತ್ತರದಲ್ಲಿ ಇನ್ನೆಲ್ಲದಕ್ಕೂ ವೇಸ್ಟ್. ಈಶಾನ್ಯ ಉತ್ತರ ದಿಕ್ಕಿನಲ್ಲಿ ನೀರು ಇಟ್ಕೋಬೇಕು. ಅಕಸ್ಮಾತ್ ಇಲ್ವಾ, ಒಂದು ಟ್ಯಾಂಕಿ ಇಟ್ಬಿಟ್ಟು ಅಲ್ಲೇ ನೀರು ಅಲ್ಲೇ ಇರಲಿ, ಒಂದು ಬಾಟ್ಲ್ ನೀರಾರು ಮನೆ ಮುಂದೆ ಈಶಾನ್ಯದಲ್ಲಿ ಇಡಬೇಕು, ಇಲ್ಲ ಉತ್ತರದಲ್ಲಿ ಇಡಬೇಕು. ಇಟ್ಟಾಗ ಅವ್ರಿಗೆ ಯಾವಾಗಲೂ ಎಲ್ಲ ಥರ ಆಕರ್ಷಣೆ ಆಗಮನ ಆಗ್ತಿರ್ತದೆ. ಹೀಗೆ ವಾಸ್ತು ವಿಷಯದಲ್ಲಿ ಇದೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟೆಲ್ಲ ಆಯ್ತಲ್ವಾ? ಇಷ್ಟೆಲ್ಲ ಭೂಮಿ ಪರೀಕ್ಷೆ, ಎತ್ತರ ತಗ್ಗು, ನೀರು, ಗಾಳಿ, ಬೆಳಕು ಬಗ್ಗೆ ಮಾತಾಡಿದ್ವಿ. ಗೃಹ ಪ್ರವೇಶ ಹೆಂಗೆ ಮಾಡಬೇಕು ಮನೆಗೆ? ಗೃಹ ಪ್ರವೇಶ ಕರೆಕ್ಟಾಗಿ ಮಾಡೋ ಅರ್ಧ ದೋಷನೇ ಹೊಟ್ಟೋಗ್ಬಿಡ್ತದೆ ಭೂಮಿದು ಎಲ್ಲ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ವಿಷಯದಲ್ಲಿ ಮಾತಾಡೋದಾದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದರೆ ಜಾತಕ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಪರವಾಗಿಲ್ಲ. ಈ ಕೆಲವರಿಗೆ ಈ ಅಸ್ತಮಾ, ಕ್ಯಾನ್ಸರು, ಲಕ್ವ, ಪಿಟ್ಸು ಈ ಥರದ್ದೆಲ್ಲ ಕೆಲವು ರೋಗಗಳಿರ್ತದೆ. ಶಾಪಗ್ರಸ್ತ ರೋಗ, ಪ್ರಾರಬ್ಧ ರೋಗಗಳು. ಶಾಪಗ್ರಸ್ತ ಅಂದರೆ ಅದಕ್ಕೆ ಕೆಲವು ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್ ನಿಮ್ಮ ಹತ್ರ ಇರ್ತದೆ. ಏನು ಔಷಧಿ ತೊಗೊಂಡಿದ್ರಿ, ಏನೇನು ಟೆಸ್ಟ್ ಮಾಡಿಸಿದ್ರಿ ಅಂತ. ಅದನ್ನು ಜೊತೆಗೆ ತೊಗೊಂಬಂದರೆ ಅದನ್ನು ನೋಡಿ ನಮ್ಮ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.